ವೆಲ್ಕಮ್ ಟು ಕಾಮರ್ಸ್ ಕ್ಲಾಸಸ್. ಸೆಕೆಂಡ್ ಪಿ ಯು ಸಿ ಅಕೌಂಟೆನ್ಸಿ. ಹಾಗೆ ನಿಮಗೆ ಸೆಕೆಂಡ್ ಪಿ ಯು ಸಿ ಫಸ್ಟ್ ಟೆಸ್ಟ್ ಕಂಪ್ಲೀಟ್ ಆಗಿದೆ. ಕೆಲವೊಂದು ಡಿಸ್ಟ್ರಿಕ್ಕಲ್ಲಿ ಇನ್ನೂ ನಡೀತಾನೂ ಕೂಡ ಇರಬಹುದು. ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ ಯಾವಾಗ ನಡೀಬಹುದು, ಹಾಗೆಯೇ ಸಿಲೆಬಸ್ ಎಷ್ಟನ್ನು ನಾವು ಕವರ್ ಮಾಡಲೇಬೇಕು, ಇಂಪಾರ್ಟೆಂಟ್ ಚಾಪ್ಟರ್ಸ್, ಇಂಪಾರ್ಟೆಂಟ್ ಟಾಪಿಕ್ಸ್, ಹಾಗೆ 80ಗೆ 80 ಮಾರ್ಕ್ಸ್ ಯಾವ ರೀತಿ ನಾವು ಔಟ್ ಮಾರ್ಕ್ಸ್ ತೊಗೋಬೋದು. ಇಂಟರ್ನಲ್ ಮಾರ್ಕ್ಸು ನಿಮಗೆ 20 ಮಾರ್ಕ್ಸಿಗಿರುತ್ತೆ. ಇಂಟರ್ನಲ್ ಮಾರ್ಕ್ಸು ಯಾವ ರೀತಿ ನಿಮಗೆ 20ಕ್ಕೆ 20 ತೊಗೋಬೋದು, ಇದೆಲ್ಲದ್ರ ಬಗ್ಗೆನೂ ಕೂಡ ನಾವಿವತ್ತು ಡಿಸ್ಕಸ್ ಮಾಡೋಣ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನೀವು ಮಿಡ್ ಟರ್ಮ್ ಅಂದ ತಕ್ಷಣ ಈಗ ನೀವು ಫಸ್ಟ್ ಟೆಸ್ಟ್ನ ಏನು ಮಾಡಿರ್ತೀರಾ, 40 ಮಾರ್ಕ್ಸಿಗೆ ಬರೆದಿರ್ತೀರಾ. ಮಿಡ್ ಟರ್ಮು ನಿಮಗೆ ಫಸ್ಟ್ ಟೆಸ್ಟಿಗೆ ಇದ್ದ ಸಿಲೆಬಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಅದ್ರ ಜೊತೆಗೆ ಮತ್ತಷ್ಟು ಹೊಸ ಸಿಲೆಬಸ್ ಆ್ಯಡ್ ಆಗಿರುತ್ತೆ. ನೀವು ಅಕೌಂಟೆನ್ಸಿ ಸಿಲೆಬಸ್ಸನ್ನು ನೋಡೋದಾದರೆ ಸೆಕೆಂಡ್ ಪಿ ಯು ಸಿ ಅಕೌಂಟೆನ್ಸಿ ಫಸ್ಟ್ ಟೆಸ್ಟಿಗೆ ನಿಮಗೆ 3 ಚಾಪ್ಟರ್ಸ್ ಇತ್ತು. ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್, ಒಂದು ಬೇಸಿಕ್ ಕಾನ್ಸೆಪ್ಟ್ ಬಗ್ಗೆ ಓದಿದ್ವಿ. ಹಾಗೆಯೇ ಅಡ್ಮಿಷನ್ ಆಫ್ ಪಾರ್ಟ್ನರು, ರಿಟೈರ್ಮೆಂಟ್ ಆ್ಯಂಡ್ ಡೆತ್ ಆಫ್ ಪಾರ್ಟ್ನರ್. ಈ ಒಂದು ಚಾಪ್ಟರಲ್ಲಿ ನೀವು ರಿಟೈರ್ಮೆಂಟ್ ಮಾತ್ರ ಓದಿದ್ರಿ ಫಸ್ಟ್ ಟೆಸ್ಟ್ಗೆ. ಆದರೆ ಈಗ ಮಿಡ್ ಟರ್ಮ್ಗೆ ರಿಟೈರ್ಮೆಂಟು ಕೂಡ ಇರುತ್ತೆ, ಡೆತ್ ಆಫ್ ಪಾರ್ಟ್ನರ್ ಕೂಡ ಇರುತ್ತೆ, ಹಾಗೆಯೇ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್. ನೆಕ್ಸ್ಟು ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್. ಈ 5 ಚಾಪ್ಟರ್ಸ್ಗಳು ನಿಮಗೆ ಮಿಡ್ ಟರ್ಮ್ ಎಕ್ಸಾಮಿಗೆ ಇರುತ್ತೆ ಅಕೌಂಟೆನ್ಸಿಯಲ್ಲಿ. ಕ್ವಶನ್ ಪೇಪರ್ ಪ್ಯಾಟ್ರನನ್ನು ನೋಡೋದಾದರೆ ನಿಮಗೆ 80 ಮಾರ್ಕ್ಸಿಗೆ ಇರುತ್ತೆ. MCQ ಕ್ವಶನ್ಸು, ಫಿಲ್ ಇನ್ ದ ಬ್ಲಾಂಕ್ಸ್ ಆಗಿರ್ಬೋದು, 1 ಮಾರ್ಕ್ ಕ್ವಶನ್, 2 ಮಾರ್ಕ್ ಕ್ವಶನ್, ಹಾಗೆ ನಿಮಗೆ ಅಕೌಂಟೆನ್ಸಿಯಲ್ಲಿ 6 ಮಾರ್ಕ್ಸು ಮತ್ತು 12 ಮಾರ್ಕ್ಸಿಗೆ ಕ್ವಶನ್ಸ್ ಇರುತ್ತೆ. ಇದರಲ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಅಂತ 5 ಮಾರ್ಕ್ಸಿಗೆ ಮೊದಲೇನು ಕೇಳ್ತಾಯಿದ್ರು ಅದು 2024ಇಂದ ಇಲ್ಲ. ಇದ್ರ ಜೊತೆಗೆ ನಿಮಗೆ ಒಂದು ಅಪ್ಡೇಟ್ ಏನಂತ ಹೇಳಿದರೆ, ಯಾರು ಈಗ ಆಲ್ರೆಡಿ ಅಕೌಂಟೆನ್ಸಿ ಸೆಕೆಂಡ್ ಪಿ ಯು ಸಿ ನಿಮಗೆ ಒಂದು ಪ್ಲೇ ಲಿಸ್ಟನ್ನು ಸಪ್ರೇಟಾಗಿ ಕ್ರಿಯೇಟ್ ಮಾಡಿದ್ದೀವಿ. ಅದರಲ್ಲಿ ಎಲ್ಲ ಚಾಪ್ಟರ್ಸ್ ಮೇಲೂ ಕೂಡ ಆಲ್ರೆಡಿ ವಿಡಿಯೋ ಆ್ಯಂಡ್ ಥಿಯರಿ ಕ್ಲಾಸಸ್ ಅಪ್ಲೋಡ್ ಆಗಿದೆ. ಸೊ ನಿಮಗೆ ಇನ್ನೂ ಎಕ್ಸ್ಟ್ರಾ ಏನಾದರೂ ನಿಮಗೆ ಟ್ಯೂಷನ್ಸ್ ರೀತಿ, ಆನ್ಲೈನ್ ಟ್ಯೂಷನ್ಸ್ ರೀತಿ ಬೇಕಿತ್ತು ಅಂತ ಹೇಳಿದರೆ, ಸೆಕೆಂಡ್ ಪಿ ಯು ಸಿ ಅಕೌಂಟೆನ್ಸಿ ಮಿಡ್ ಟರ್ಮ್ ಎಕ್ಸಾಮ್ ನಿಮಗೆ ಮೇಯ್ನಾಗಿ ಕಾನ್ಸಂಟ್ರೇಟ್ ಮಾಡಿ ತೊಗೊಂಡಿರೋದು. ಹಾಗೆಯೇ ಆ್ಯನ್ಯುವಲ್ ಎಕ್ಸಾಮ್ ನಿಮಗೆ ಫುಲ್ಲು ಒಳ್ಳೆ ಸ್ಕೋರ್ ಬರಬೇಕು ಅಂತ ಒಂದು ಆನ್ಲೈನ್ ಟ್ಯೂಷನನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೆಕೆಂಡ್ ಪಿ ಯು ಸಿ ಅಕೌಂಟೆನ್ಸಿ 2024-25 ಅಕಾಡೆಮಿಕ್ ಇಯರ್. ನಿಮಗೆ ಚಾಪ್ಟರ್ ವೈಸ್ ಒಂದು ಚಾಪ್ಟರ್ನ ಕಂಪ್ಲೀಟ್ ಆದ ನಂತರ ಅದರ ಟೆಸ್ಟ್ ಆಗಿರ್ಬೋದು, ವ್ಯಾಲ್ಯೂಯೇಷನ್ ಮಾಡೋದಾಗಿರ್ಬೋದು, ಹಾಗೆ ಆನ್ಲೈನಲ್ಲಿ ನೀವು ಕಳಿಸಿದ್ರೆ ವ್ಯಾಲ್ಯೂಯೇಷನ್, ಹಾಗೆಯೇ ಸಜೆಷನ್ ಏನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಹಾಗೆ ಒಂದು ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡಿ ನಿಮಗೆ PDF ನೋಟ್ಸನ್ನು ಶೇರ್ ಮಾಡೋದು. ಒಂದು ಚಾಪ್ಟರ್ ಕಂಪ್ಲೀಟ್ ಆದ ತಕ್ಷಣ ಅದರ ನೋಟ್ಸನ್ನು ಶೇರ್ ಮಾಡೋದಾಗಿರ್ಬೋದು, ಹಾಗೆ ಮಿಡ್ ಟರ್ಮ್ಗೆ ಎಷ್ಟು ಸಿಲೆಬಸ್ ಇದೆ ಅಷ್ಟನ್ನು ಕಂಪ್ಲೀಟಾಗಿ ಕವರ್ ಮಾಡಿ ನಿಮಗೆ ಏನೇ ಒಂದು ಡೌಟ್ ಕ್ಲಾರಿಫಿಕೇಷನ್ ಇದ್ದರೂ ಅದನ್ನು ಕ್ಲಿಯರ್ ಮಾಡುವಂಥದ್ದು. ಇದಿಷ್ಟಕ್ಕೂ ಕೂಡ ನಿಮಗೆ ಫೀಸ್ ಎಷ್ಟಾಗುತ್ತೆ, ಈಗ ನಿಮಗೆ ಸೆಪ್ಟೆಂಬರ್ 5ರಿಂದ ಈ ಒಂದು ಆನ್ಲೈನ್ ಟ್ಯೂಷನ್ ಸ್ಟಾರ್ಟ್ ಆಗ್ತಾಯಿದೆ. ನಿಮಗೆ ಮಿಡ್ ಟರ್ಮ್ ಅಷ್ಟರಲ್ಲಿ ಸಿಲೆಬಸ್ ಕಂಪ್ಲೀಟಾಗಿ ಕವರ್ ಆಗುತ್ತೆ. ನಿಮ್ಮ ಮಿಡ್ ಟರ್ಮ್ ಪರ್ಫಾರ್ಮೆನ್ಸನ್ನು ನೋಡಿಕೊಂಡು ನೀವು ನೆಕ್ಸ್ಟು ಆನ್ಯಲ್ ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗೋದಕ್ಕೆ, ಪ್ರಿಪ್ರೇಟ್ರಿಗೆ ಪ್ರಿಪೇರ್ ಆಗೋದಕ್ಕೆ ಆನ್ಲೈನ್ ಕ್ಲಾಸನ್ನು ತೊಗೋಬೋದಾ ತಗೋಬಾರ್ದಾ ಅಂತ ನೀವೇ ಡಿಸಿಷನ್ನ ತೊಗೋಬೋದು. ಕಾಂಟ್ಯಾಕ್ಟ್ ನಂಬರ್ 8217862317. ಈ ನಂಬರ್ಗೆ ಕಾಲ್ ಮಾಡಿದರೆ ಫೀಸ್ ಸ್ಟ್ರಕ್ಚರ್ ಏನಿದೆ ಅದನ್ನು ಹೇಳ್ತಾರೆ. ಥ್ಯಾಂಕ್ ಯು. ಮಿಡ್ ಟರ್ಮ್ ಎಕ್ಸಾಮನ್ನು ನಿಮಗೆ ಅಕ್ಟೋಬರ್ ಮಂತಲ್ಲಿ ಕಂಡಕ್ಟ್ ಮಾಡ್ತಾರೆ. ದಸರಾ ಹಾಲಿಡೇ ಮುಗಿದ ಮೇಲಾಗಿರ್ಬೋದು, ಇಲ್ಲ ಅಕ್ಟೋಬರ್ ಫಸ್ಟ್ ವೀಕ್ ಅಂತ ಹೇಳಿದರೆ ನಿಮಗೆ ದಸರಾ ಹಾಲಿಡೇಗೂ ಮುಂಚೆನೇ ಆಲ್ಮೋಸ್ಟ್ 90% ದಸರಾ ಹಾಲಿಡೇ ಮುಗಿದ ಮೇಲೇ ಕಂಡಕ್ಟ್ ಮಾಡೋದು. ಅಂದರೆ ಅಕ್ಟೋಬರ್ ನಿಮಗೆ 3rd ವೀಕಲ್ಲಿ ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ ಇರುತ್ತೆ.